ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಮಿಕ್ಸ್ ಸಲಾಡ್ ಮಾಡ್ತಾಯಿದ್ದೀನಿ. ಒಂದು ಮನೆಯಲ್ಲಿ ಸುಮಾರು ಐಟಮ್ಗಳಿತ್ತು, ಅದನ್ನೆಲ್ಲ ಯಾಕೆ ಮಿಕ್ಸ್ ಸಲಾಡ್ ಮಾಡಬಾರ್ದು ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಸೌತೆಕಾಯಿ ಮತ್ತು ಟೊಮೊಟೊ ಇದಕ್ಕೆ ನೀವು ಹುಳಿ ಟೊಮೊಟೊ ಹಾಕಬೇಡಿ, ಆಪಲ್ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಪರವಾಗಿಲ್ಲ, ಹುಳಿ ಟೊಮೊಟೊ ಹಾಕಿದ್ರೆ ಪರವಾಗಿಲ್ಲ, ಇದ್ದರೆ ಆಪಲ್ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ. ಕ್ಯಾರೆಟು ಮತ್ತು ತೆಂಗಿನ ತುರಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಾಡ್ಕೊಂಡ್ಬಿಟ್ಟಿದೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಅದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವೀಟ್ ಕಾರ್ನ್ ಮತ್ತು ಮೊಳಕೆ ಕಾಳು ಮಿಕ್ಸ್ ತೊಗೊಂಡಿದ್ದೀನಿ. ಇವೆರಡೂ ಸ್ವಲ್ಪ ಬೇಯಿಸ್ಕೋಬೇಕು. ಬೇಯಿಸಲಿಲ್ಲ ಅಂದರೆ ಹಸಿ ತಿನ್ನೋಕ್ಕಾಗೋದಿಲ್ಲ. ಬೇಯಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಅದ್ರ ಜೊತೆಗೆ ಬಂದ್ಬಿಟ್ಟು ಕಾಳುಮೆಣಸು ಪುಡಿ, ಉಪ್ಪು ಮತ್ತು ಅಚ್ಚಕಾರದ ಪುಡಿ. ಇವೆರಡರಲ್ಲಿ ನೀವು ಯಾವುದಾದ್ರೂ ಒಂದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಖಾರ ತಿನ್ನಲ್ಲ, ನಮ್ಗೆ ಒಂದೇ ಸಾಕು ಅನ್ನೋರಾದರೆ ಅಚ್ಚಕಾರದ ಪುಡಿ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಮೆಣಸು ಕಾಳು ಪುಡಿ ಏನಾದರೂ ಯೂಸ್ ಮಾಡ್ಕೋಬೋದು. ಒಂದನ್ನು ಹಾಕ್ಕೋಬೋದು. ನೀವು ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ಹಾಕ್ಕೊಳ್ಳಿ. ಇಲ್ಲ ಒಂದೇ ಸಾಕಪ್ಪ, ಖಾರ ನಾವು ಜಾಸ್ತಿ ತಿನ್ನಲ್ಲ ಅನ್ನೋದಾದರೆ ಕಾಳುಮೆಣಸು ಪುಡಿ ಖಾರ ಇರುತ್ತೆ, ನೋಡ್ಕೊಂಡು ಹಾಕಿ. ಎರಡರಲ್ಲಿ ಯಾವುದಾದ್ರೂ ಒಂದು ಸ್ಪೈಸಿ ಆಗಬೇಕು ಅಂದರೆ ಎರಡು ಹಾಕ್ಕೋಬೋದು. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಒಂದು ಬೌಲ್ಗೆ ಸ್ವೀಟ್ ಕಾರ್ನ್ ಹಾಕೋತೀನಿ. ಸ್ವೀಟ್ ಕಾರ್ನ್ ಆಮೇಲೆ ಮೊಳಕೆ ಕಾಳು ಇವೆರಡೂ ಮಾತ್ರ ಅಂದರೆ ಜಾಸ್ತಿ ಬೇಯಿಸಬಾರ್ದು, ಸುಮ್ಮನೆ ಮೀಡಿಯಮಾಗಿ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಸ್ವೀಟ್ ಕಾರ್ನ್ ಹಾಕೋತಾ ಇದ್ದೀನಿ. ಆಮೇಲೆ ಸೋಸ್ಕೋಬೇಕು, ನೀರೆಲ್ಲ ಸೋದಿಸ್ಬಿಡ್ಬೇಕು ಬೇಯಿಸ್ಬಿಟ್ಟು, ಇಲ್ಲ ಅಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಆಮೇಲೆ ಸೋದಿಸ್ಕೊಂಡು ಬಿಸಿಲೇ ಹಾಕ್ಬಾರ್ದು, ಆರಿಸ್ಬಿಟ್ಟು ಆಮೇಲೆ ಹಾಕ್ಕೋಬೇಕು. ಇಲ್ಲಾಂದರೆ ನಾವು ಹಿಂದೆಯಿಂದನೇ ಎಲ್ಲನೂ ಹಾಕ್ಬಿಟ್ರೆ ಏನಾಗುತ್ತೆ, ನೀರು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆರಿಸ್ಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರೋದು. ಆಮೇಲೆ ಇದು ಸೌತೆಕಾಯಿ, ಟೊಮೊಟೊ, ಕ್ಯಾರೆಟು ಮತ್ತು ತೆಂಗಿನ ತುರಿನೂ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ನೀವೇನಾದರೂ ಇವಾಗ ಸ್ವಲ್ಪ ಎತ್ತಿಕ್ತೀವಿ ಒಂದೇ ಸಲ ತಿಂತೀರಿ ಅಂದರೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಫಸ್ಟ್ಗೆ ನೀವು ಉಪ್ಪು ಮತ್ತು ತೆಂಗಿನ ತುರಿ ಇವೆಲ್ಲನೂ ಬೇಕಾದರೆ ನೀವು ಲಾಸ್ಟಲ್ಲಿ ಹಾಕ್ಕೋಬೋದು. ನೀವು ತಿನ್ನೋ ಟೈಮ್ಗೆ ಹಾಕ್ಕೋಬೋದು. ಇಲ್ಲ ಇವಾಗ ತಿಂದ್ಬಿಡ್ತೀವಿ ಅನ್ನೋ ಟೈಮಲ್ಲಿ ಹಾಕ್ಕೊಳ್ಳಿ, ಇಲ್ಲ ನೀರು ಬಿಟ್ಕೊಳ್ಳುತ್ತೆ. ಅದ್ರ ಬದಲು ನೀವು ಇಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಡಬ್ಬಿಲಿ ನೀವು ಯಾವಾಗ ಬೇಕಾದ್ರೂ ಉಪ್ಪು ಒಂದು ಸ್ವಲ್ಪ ತೆಂಗಿನ ತುರಿ ಸಪ್ರೇಟಾಗಿ ಇಟ್ಕೊಂಡ್ರೆ ಮಿಕ್ಸ್ ಮಾಡ್ಕೊಂಡು ತಿನ್ಕೋಬೋದು. ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕೊಡ್ಬೋದು. ಎಲ್ಲ ಬೆಳಗ್ಗೆ ಹೊತ್ತು ಟಿಫನ್ ಮಾಡೋದು ಲೇಟ್ ಆಗುತ್ತೆ ಅನ್ನುವಾಗ ಈ ಥರ ಮಾಡಿಟ್ಕೊಂಡು ಸ್ವಲ್ಪ ತಿಂದುಬಿಟ್ರೆ ಎನರ್ಜಿ ಸಿಗುತ್ತೆ ಬಾಡಿಗೆ. ಆಮೇಲೆ ಬೇಕಾದರೆ ಇನ್ನು ಮಿಕ್ಕಿದ್ದನ್ನು ಮಾಡ್ಕೋಬೋದು. ಟಿಫನ್ ಎಲ್ಲ ನಿಧಾನಕ್ಕೆ ಮಾಡ್ಕೋಬೋದು. ಇವಾಗ ಹೊರಗಡೆ ಹೋದಾಗ ಒಂದು ಡಬ್ಬಿಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ತಗೊಂಡೋದ್ರೆ ತಿನ್ಬೋದು. ಈ ಥರ ತುಂಬ ಬೆನಿಫಿಟ್ ಇದೆ ಇದರಿಂದ. ಒಂದೇ ಸಲ ಇವಾಗ ಬೇರೆ ಐಟಮ್ ತಗೊಂಡೋಗೋಕ್ಕಾಗಲ್ಲ ಅನ್ನೋವಾಗ ಇದೇನು ಇದು ಮಾಡೋಂಗಿಲ್ಲ, ಜಾಸ್ತಿ ಬೇಯಿಸೋದು ಆ ಥರ ಟೈಮ್ ತಗೊಳ್ಳಲ್ಲ. ನೀವೆಲ್ಲ ರೆಡಿ ಇಟ್ಕೊಂಡ್ರೆ 5 ನಿಮಿಷದಲ್ಲಿ ರೆಡಿ ಮಾಡಿಕೊಂಡು ತಿನ್ಬೋದು ಹೊಟ್ಟೆ ಹಸ್ವಾದಾಗಲೆಲ್ಲ. ಈ ಥರ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಸಲಾಡ್. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.